ನೀವು ಅಥವಾ ನಿಮ್ಮ ಮಕ್ಕಳು ಫಾಂಟಾ ಕುಡಿತಾ ಇದ್ದೀರಾ, ಹಾಗಾದರೆ ಈ ವಿಡಿಯೋ ತಪ್ಪದೆ ನೋಡಿ. ಫಾಂಟಾ ನೋಡಿದ್ರೆ ಆರೆಂಜ್ ಕಲರ್ ಇರುತ್ತೆ, ಮತ್ತು ಲೇಬಲ್ನಲ್ಲಿ ಆರೆಂಜ್ ಜ್ಯೂಸ್ನ ಆ್ಯಡ್ ಮಾಡಿರ್ತಾರೆ. ಬಟ್ ನಿಜವಾಗ್ಲೂ ಫಾಂಟಾನಲ್ಲಿ ಆರೆಂಜಸ್ ಇರುತ್ತಾ? ಆರೆಂಜ್ ಜ್ಯೂಸ್ ಹಾಕಿರ್ತಾರಾ? ಇಲ್ಲ. ಬಟ್ ಆರೆಂಜ್ ಕಲರ್ ಯಾಕೆ ಬರುತ್ತೆ ಅಂದರೆ ಫಾಂಟಾನಲ್ಲಿ E110 ಎಂಬ ಲ್ಯಾಬ್ ಗ್ರೋನ್ ಫುಡ್ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಈ ಕೆಮಿಕಲ್ಸ್ ಎಷ್ಟು ಸೇಫು, ಜೊತೆಗೆ ಈ ಕೆಮಿಕಲ್ಸ್ ಕೆಲವೊಂದು ಯುರೋಪಿಯನ್ ಕಂಟ್ರೀಸ್ ಆದ ನಾರ್ವೆ ಮತ್ತು ಫಿನ್ಲ್ಯಾಂಡಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಆಗಿದೆ. ಜೊತೆಗೆ ಕೆಲವೊಂದು ಯುರೋಪಿಯನ್ ಯೂನಿಯನ್ ದೇಶದಲ್ಲಿ ಈ ಕೆಮಿಕಲ್ನ ವಿತ್ ವಾರ್ನಿಂಗ್ ಯೂಸ್ ಮಾಡಬೇಕು. ಬಟ್ ನಾವ್ಯಾಕೆ ಇಷ್ಟು ಫ್ರೀಯಾಗಿ ಯೂಸ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಬಟ್ ಫಾಂಟಾ ಯಾಕೆ ಸ್ವೀಟ್ ಆಗಿರುತ್ತೆ? ಯಾಕೆ ಅಂದರೆ ಪರ್ 100 ml ಫಾಂಟಾನಲ್ಲಿ 13.5 grams ಆಫ್ ಶುಗರ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ 300 ml ಫಾಂಟಾನಲ್ಲಿ ಅರೌಂಡ್ 8 to 10 ಟೀಸ್ಪೂನ್ಸ್ ಆಫ್ ಶುಗರ್ ಇರುತ್ತೆ. ನಿಮ್ಮ ಬಾಡಿನಲ್ಲಿ ಎಕ್ಸೆಸ್ ಶುಗರ್ ಇಂಟೇಕ್ ಆದರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಲಿವರು ಆ ಶುಗರ್ನ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಫಾಂಟಾನಲ್ಲಿ ಆರೆಂಜ್ ಟೇಸ್ಟ್ ಬರುತ್ತೆ. ಆರೆಂಜ್ ಆ್ಯಡ್ ಮಾಡಿರ್ತಾರಾ? ಇಲ್ಲ. ಯಾಕಂದರೆ ಫಾಂಟಾನಲ್ಲಿ E330 ಆ್ಯಂಡ್ E331 ಎಂಬ ಲ್ಯಾಬ್ ಗ್ರೋನ್ ಫುಡ್ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಸೊ ಫಾಂಟಾ ಟೇಸ್ಟ್ ಬರೋದು ಆರೆಂಜಿಂದ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಫಾಂಟಾ ಟೇಸ್ಟ್ ಬರೋದು ಈ ಕೆಮಿಕಲ್ಸಿಂದ. ನಿಜವಾದ ಆರೆಂಜ್ನ ನಾವು 6 months ಇಡೋಕ್ಕಾಗುತ್ತಾ? ಆಗಲ್ಲ. ಬಟ್ ಫಾಂಟಾನ 6 to 8 months ಪ್ರಿಸರ್ವ್ ಮಾಡ್ಬೋದು. ಯಾಕಂದರೆ ಫಾಂಟಾನಲ್ಲಿ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ಈ ಬೇರೆ ಕೆಮಿಕಲ್ಸ್ ಜೊತೆ ರಿಯಾಕ್ಷನ್ ಆದಾಗ ಬೆನ್ಝೀನ್ ಎಂಬ ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈ ಬೆನ್ಝೀನ್ ಬಂದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್, ಅಂದರೆ ನಿಮಗೆ ಕ್ಯಾನ್ಸರ್ ಕೂಡ ಬರ್ಬೋದು. ಬಟ್ ಫಾಂಟಾ ಫ್ರೂಟ್ ಜ್ಯೂಸಾ? ಅಲ್ಲ. ಇಟ್ಸ್ ಅ ಕಾರ್ಬೋನೇಟೆಡ್ ಡ್ರಿಂಕ್. ಕಾರ್ಬೋನೇಟೆಡ್ ಡ್ರಿಂಕ್ ಅಂದರೆ ನಮ್ಮ ಭಾಷೆಯಲ್ಲಿ ಸೋಡಾ ಅಂತ ಕರೀತಾರೆ. ಸೊ ಈ ಸೋಡಾ, ಶುಗರ್ಸ್ ಆ್ಯಂಡ್ ಕೆಲವೊಂದು ಕೆಮಿಕಲ್ಸೇ ನಿಮ್ಮ ಫಾಂಟಾ. ಸೊ ಈ ಫಾಂಟಾ ಕುಡಿಯೋಕ್ಕೂ ಮುಂಚೆ ಇನ್ನೊಂದ್ಸರಿ ಯೋಚನೆ ಮಾಡಿ.